ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರಮೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತರತ್ನಪೀಠನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅಘನಾಶಿನಿ ಉಳಿಸಿ ರ್ಯಾಲಿಯ ಸಮಾವೇಶದಲ್ಲಿ ಬಹಳ ಹೊತ್ತಿನಿಂದ ಉಪಸ್ಥಿತರಿರುವ ಎಲ್ಲ ಮಹಾಜನರೇ, ಮಾತೆಯರೇ, ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮನ್ ನೆಲಮಾವ ಮಠದ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳೇ, ಸಂಸದರಾದ ವಿಶ್ವೇಶ್ವರ ಹೆಗಡೆ ಅವರೇ, ಶಾಸಕರಾದ ಭೀಮಣ್ಣವರೇ, ವೇದಿಕೆಯಲ್ಲಿ ಮತ್ತು ಸಮೀಪದಲ್ಲಿ ಆಸನಾಗಿರುವ ಎಲ್ಲ ಗೌರವಾನ್ವಿತರೇ, ನದಿ ತೀರವು ಪ್ರಕೃತಿಗೆ ವಿರುದ್ಧವಾದ್ದು. ಪ್ರಕೃತಿ ಸಹಜವಾಗಿ ಅವುಗಳು ಪಶ್ಚಿಮಕ್ಕೆ ಹರಿತಾ ಇದ್ದಾವೆ. ಈಗ ಅಘನಾಶಿನಿ ಇರ್ಬೋದು, ಗಂಗಾವಳಿ ಇರ್ಬೋದು, ಪಶ್ಚಿಮಕ್ಕೆ ಹರಿತಾ ಇದ್ದಾವೆ. ಅವುಗಳನ್ನ ತಿರು ಮಾಡೋದು ಭಗವಂತನ ಸೃಷ್ಟಿಗೆ ವಿರುದ್ಧವಾಗ್ತದೆ. ಉಪನಿಷತ್ನಲ್ಲೇನೆ ಒಂದು ಸಾಲು ಬಂದಿದೆ, ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚ್ಯು ಅನ್ಯಾನದ್ಯ ಸಂದಂತೆ ಶ್ವೇತೇಭ್ಯ ಪರ್ವತೇಭ್ಯ ಪ್ರತಿಚ್ಯು ಅನ್ಯಾಹ. ಭಗವಂತನ ಪ್ರಶಾಸನದಂತೆ, ಅಂದರೆ ಅವನ ಆದೇಶದಂತೆ ಪರ್ವತಗಳಿಂದ ನದಿಗಳು ಕೆಲವು ಪಶ್ಚಿಮಕ್ಕೆ, ಕೆಲವು ಪೂರ್ವಕ್ಕೆ ಹರಿದು ಹೋಗ್ತಾ ಇದ್ದಾವೆ. ಹೀಗೆ ಪ್ರಕೃತಿ ಸಹಜವಾಗಿ ಇದ್ದಂತಹ ಒಂದು ಹರಿವನ್ನು ನಾವು ಬದಲಾಯಿಸಿದರೆ ಪ್ರಕೃತಿಗೆ ಅದು ವಿರುದ್ಧ, ದೇವರ ಇಚ್ಛೆ ಕೂಡ ಅದು ವಿರುದ್ಧವಾದ್ದು. ಮತ್ತೆ ಈ ಯೋಜನೆಯಿಂದ ಎಷ್ಟು ದೊಡ್ಡ ಹಾನಿ ಇದೆ ಅಂತಂದರೆ, ಇಲ್ಲಿಯೂ ನೀರಿಲ್ಲದ ಅಲ್ಲಿಗೂ ತಲುಪದ ಯೋಜನೆಯಾಗಿದೆ ಇದು. ಇಲ್ಲಿ ನಾವು ಯಾರು ನದಿಯನ್ನು ಆಶ್ರಯಿಸಿಕೊಂಡಿದ್ದೇವೆ, ನಮಗೂ ನೀರು ಕೊರತೆ ಆಗ್ತದೆ. ಎಲ್ಲಿ ತಗೊಂಡು ಮುಟ್ಟಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೋ ಅಲ್ಲಿಯೂ ಸರಿಯಾಗಿ ಮುಟ್ಟೋದಿಲ್ಲ. ಹೀಗಾಗಿ ಇಲ್ಲಿಯೂ ಸಲ್ಲದ ಅಲ್ಲಿಯೂ ಸಲ್ಲದ ಈ ಯೋಜನೆಯನ್ನು ಯಾಕೆ ಮಾಡಬೇಕು? ಇದಕ್ಕೆ ಉದಾಹರಣೆ, ಜ್ವಲಂತ ಉದಾಹರಣೆ ಎತ್ತಿನ ಹೊಳೆ ಇದೆ. ಅಲ್ಲಿಯೂ ಇದಕ್ಕೇನು ತೀವ್ರವಾಗಿ ಹೋರಾಟ ಮಾಡಿದ ಅಲ್ಲಿ ಜನಗಳು. ಆದರೂ ಅದನ್ನು ಮಾಡಿದ್ದಾಯಿತು. ಆದರೆ ಈಗೇನಾಯಿತು, ಯಾರೇ ನೀರು ಸಲ್ಲಬೇಕು ಅವ್ರಿಗೆ ಸಲ್ಲಲಿಲ್ಲ. ಈ ಕಡೆ ಎತ್ತಿನ ಹೊಳೆ ಪ್ರದೇಶದಲ್ಲೂ ಕೂಡ ತುಂಬ ನಾಶಗಳು ಆಗಿದ್ದಾವೆ. ಈಗ ಇಂಜಿನಿಯರ್ ಹೇಳ್ತಾ ಇದ್ದಾರೆ, ಎತ್ತಿನ ಹೊಳೆ ತುಂಬ ಹೂಳು ತುಂಬಿಕೊಂಡಿದೆ, ಯಾತಕ್ಕೂ ಬರೋದಿಲ್ಲ ಅಂಥೇಳಿ. ಹಾಗಾಗಿ ಎತ್ತಿನ ಹೊಳೆ ಎಂದು ಎತ್ತಲು ಸಾಧ್ಯವಿದ್ದಷ್ಟು ಹೂಳೆ, ಎತ್ತಿನ ಹೊಳೆ ಪೂರ್ತಿ ಎಂದು ಎತ್ತಲಿಕ್ಕೆ ಸಾಧ್ಯ ಇಲ್ಲದಷ್ಟು ಹೂಳೆ ಆಗಿಬಿಟ್ಟಿದೆ. ಅದೇ ಸ್ಥಿತಿ ನಮ್ಮ ನದಿಗಳಿಗೂ ಕೂಡ ಅಪಾಯ ಬರುವಂಥ ಸಂಭವ ಇದೆ. ನೀರು ವ್ಯರ್ಥವಾಗಿ ಹರಿಯುತ್ತದೆ ಅಂಥೇಳಿ ಅನೇಕರು ಭಾವಿಸಿದ್ದಾರೆ. ಹಾಗಿಲ್ಲ. ಯಾಕಂದರೆ ಅದು ನದಿಯ ಗುಂಟ ಅನೇಕ ಜೀವ ಸಂಕುಲಗಳಿಗೆ ಜೀವವನ್ನು ಒದಗಿಸ್ತಾ ಹೋಗ್ತದೆ. ಅದು ಮರಗಳು, ಗಿಡಗಳು ಮಾತ್ರವಲ್ಲ, ಪ್ರಾಣಿಗಳು, ಮನುಷ್ಯರು, ಘಟ್ಟದ ಕೆಳಗಿನ ಮೀನುಗಾರರು, ಸಮುದ್ರದಲ್ಲಿ
ಸಮುದ್ರ ತಟದಲ್ಲಿ ಜೀವನ ಪಡ್ಕೊಂಡಿರೋ ಮೀನುಗಾರರು, ಹೀಗೆ ಇವರೆಲ್ಲರಿಗೂ ಒಂದು ಜೀವನವನ್ನು ಕೊಡ್ತದೆ ಈ ನದಿಯ ಹರಿವು. ಇದು ನಿಂತು ಹೋದರೆ ಎಲ್ಲರಿಗೂ ಹಾನಿ ಇದೆ. ನೀರಿನ ಹರಿವು ಕಡಿಮೆ ಆಗ್ತದೆ ಇದರಿಂದ. ಅವ್ರು ಹೇಳ್ತಾರೆ, ನೀರನ್ನು ನಾವು ನಿಲ್ಲಿಸೋದಿಲ್ಲ, ನಿಮ್ಗೆ ತೊಂದರೆ ಕೊಡೋದಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಟು ನಮ್ಗೆ ಬೇಕಷ್ಟು ಮತ್ತು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅದು ಏನೇ ಮಾಡಿದ್ರೂ ನೀರಿನ ಹರಿವು ಕಡಿಮೆ ಆಗೋದಂತೂ ಸತ್ಯ. ಆಗ ಘಟ್ಟದ ಮೇಲಿಂದ ಘಟ್ಟದ ಕೆಳಗೆ ನೀರು ಹರಿಯೋದು ಕಡಿಮೆ ಆಗೋದ್ರಿಂದ ಅನೇಕ ಅನರ್ಥಗಳು ಆಗ್ತವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಮೀನುಗಾರರಿಗೆ ಹಾನಿ ಇದೆ. ಮೀನುಗಳಿಗೆ ಬೇಕಾಗುವ ಆಹಾರ ನದಿಯ ನೀರು ಮೂಲಕ ಹೋಗ್ತದೆ. ಗಣಕ ನೀರು, ಸಿಲ್ಟ್ ವಾಟರ್, ಅಂದರೆ ಭೂಮಿಯ ಜೈವಿಕ ಅಂಶಗಳು ಸೇರ್ಪಡೆ ಆಗಿರ್ತಕ್ಕಂಥ ನೀರು ಹರಿದರೆ ಮಾತ್ರವೇ ಆ ಮೀನುಗಳಿಗೆ ಆಹಾರ ಸಿಗ್ತದೆ. ಇದನ್ನು ತಜ್ಞರು ಆಗಲೇ ಹೇಳಿದ್ದಾರೆ. ಈ ನೀರು ಕಡಿಮೆ ಆದರೆ ಆಗ ಆಹಾರ ಸಾಮಗ್ರಿ ಕೂಡ ಕಡಿಮೆ ಆಗ್ತದೆ ಮತ್ತು ಮೀನುಗಳಿಗೆ ಆಹಾರ ಆಗಿರುವ ಕಾಂಡ್ಲಾದಂಥ ಗಿಡಗಳು ಬೆಳೆಯುವುದಕ್ಕೆ ತೊಂದರೆ ಆಗ್ತದೆ. ಹೀಗಾಗಿ ಮೀನುಗಾರಿಕೆ ಬಹಳ ದೊಡ್ಡ ಹೊಡ್ತಾ ಇದೆ ಅನ್ನೋದು ವಿಜ್ಞಾನಿಗಳು ಆಗಲೇ ತಿಳಿಸಿದ್ದಾರೆ. ಅದರಿಂದ ಸುಮ್ಮನೆ ಇದು ವ್ಯರ್ಥವಾಗಿ ಹರಿತದೆ ಅನ್ನೋ ಭಾವನೆ ತಪ್ಪು. ಇನ್ನೂ ಅನೇಕ ದುಷ್ಪರಿಣಾಮಗಳು ನದಿ ಹರಿವನ್ನು ನಾವು ಬದಲಾವಣೆ ಮಾಡಿದರೆ ಆಗ್ತವೆ. ಇದನ್ನು ನಾವು ಬಹುಶಃ 2 ಸಲ, ಒಂದು ಸಲ ಶಿವಮೊಗ್ಗದಲ್ಲಿ ಮತ್ತೊಂದು ಸಲ ಉಡುಪಿಯಲ್ಲಿ ಸಮಾವೇಶಗಳನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ತಜ್ಞರ ಮುಖಗಳಿಂದ ಬಂದಂಥ ಅಂಶಗಳಿವೆ. ಇನ್ನೊಂದು ವಿಶೇಷ ಗಮನಾರ್ಹ ಅಂತಂದರೆ ಗೋಕರ್ಣ ಮಹಾಬಲೇಶ್ವರ ಕ್ಷೇತ್ರ. ಗೋಕರ್ಣ ಮಹಾಬಲೇಶ್ವರನ ಉತ್ತರಕ್ಕೆ ಗಂಗಾವಳಿ ನದಿ ಹೋಗಿ ಸಂಗಮವಾಗ್ತದೆ, ದಕ್ಷಿಣಕ್ಕೆ ಅಘನಾಶಿ ನದಿ ಹೋಗಿ ಸಂಗಮವಾಗ್ತದೆ. ಶಿವ ಪಶ್ಚಿಮಕ್ಕೆ ಮುಖವಾಗಿ ನಿಂತಿದ್ದಾನೆ. ಗೋಕರ್ಣ ನೋಡಿದ್ದೀರಿ. ಪಶ್ಚಿಮ ಮುಖವಾಗಿ ನಿಂತಿರುವ ಶಿವನ ಕಂಠ ಬಣದಂತಿದೆ ಈ ಗಂಗಾವಳಿ ಮತ್ತು ಅಘನಾಶಿ ನದಿಗಳು. ಈ ನದಿಗಳ ಕುಂಟ ನೀರು ಹರಿವು ಕಡಿಮೆ ಆಯಿತು ಅಂದರೆ ದೊಡ್ಡ ಅನರ್ಥ ಏನಂತಂದರೆ ಸಮುದ್ರದ ನೀರು ಒಳಗೆ ಬರ್ತದೆ. ಸಮುದ್ರ ನೀರು ಒಳಗೆ ಬಂದಿದ್ದರಿಂದ ಗೋಕರ್ಣ ಕ್ಷೇತ್ರ ಒಂದು ದ್ವೀಪವಾಗುವಂಥ ಒಂದು ಅಪಾಯ ಇದೆ. ಅಲ್ಲದೆ ಘಟ್ಟದ ಕೆಳಗಿನ ಜಮೀನು ಕೃಷಿಗೆ ಯೋಗ್ಯತೆ ಕಳ್ಕೊಳ್ತದೆ. ಉಪ್ಪಿನ ನೀರಿನ ತುಂಬಿಕೊಂಡಿದ್ರೆ ಆ ನೀರಿನಿಂದ ಕೃಷಿ ಮಾಡಕ್ಕೆ ಬರೋದಿಲ್ಲ, ಬರೀ ಉಪ್ಪನ್ನೇ ತೆಗಿಬೋದು ಅಷ್ಟೇ, ಮತ್ತೇನಿಲ್ಲ. ಈಗಾಗಲೇ ಅಲ್ಲಿ ಅನೇಕ ಭೂಭಾಗ ಕೃಷಿಗೆ ಯೋಗ್ಯತೆ ಕಳ್ಕೊಂಡಿದೆ. ಈಗಾಗಲೇ ಅನೇಕ ಕಡೆ ಕಡಲ್ ಕೊರೆತ ಆಗ್ತಾ ಇದೆ. ಅಂದರೆ ಸಮುದ್ರ ಉಕ್ಕಿ ಒಳಗೆ ಬರುವಂಥ ಸಮಸ್ಯೆ ಈಗಾಗಲೇ ಇದೆ. ಈ ನೀರು ಅಲ್ಲಿ ಹೋಗಿ ಕಡಿಮೆ ಆಯಿತು ಅಂತಂದರೆ ಸಮುದ್ರ ನೀರು ಇನ್ನಷ್ಟು ಒಳಗೆ ಬರ್ತದೆ. ಹೀಗಾಗಿ ಅಲ್ಲಿಯ ಕೃಷಿಗೆ ಅಪಾಯ ಇದೆ. ಮಹಾಬಲೇಶ್ವರನ ಕ್ಷೇತ್ರಕ್ಕೆ ಕೂಡ ಇದರಿಂದ ಅಪಾಯ ಇದೆ. ಹಾಗಾಗಿ ಈ ಯೋಜನೆಯಿಂದ ನಾವು ವಿರೋಧಿಸಬೇಕಾಗಿದೆ. ಯಾಕಂದರೆ ಇದು ಅವೈಜ್ಞಾನಿಕವಾದ ಯೋಜನೆ, ಇದು ಪ್ರಕೃತಿ ವಿರುದ್ಧವಾದ ಯೋಜನೆ. ಇದು ಉಳಿದ ನಮಗೆ ತೊಂದರೆ ಆಗ್ತದೆ, ಮುಳುಗಡೆ ಆಗ್ತದೆ, ಇವೆಲ್ಲ ಇದ್ದೇ ಇದೆ. ಆದರೆ ಅದೆಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿ ನಮಗೆದ್ದು ಕಾಣುವಂತಹದ್ದು ಅವೈಜ್ಞಾನಿಕವಾದಂಥದ್ದು ಯೋಜನೆ ಇದು. ಅಂದರೆ ಮುಂದೆ ಭವಿಷ್ಯತ್ತಿನಲ್ಲಿ ಕೂಡ ಇದರಿಂದ ಅನೇಕ ಹಾನಿಗಳು ಸಾಲಾಗಿ ಆಗ್ತವೆ. ಹಾಗಾಗಿ ವಿರೋಧಿಸಬೇಕಾದ ನಮ್ಮ ಕರ್ತವ್ಯ. ಈಗ ಯಾರ ವಿರುದ್ಧವೂ ನಮ್ಮ ಧ್ವನಿ ಅಲ್ಲ, ಅವೈಜ್ಞಾನಿಕ ಯೋಜನೆ ವಿರುದ್ಧ ನಮ್ಮ ಧ್ವನಿ. ಎಷ್ಟು ಸುಂದರ ಹೆಸರು, ಅಘನಾಶಿನಿ ಅಂತ. ಅಘ ಅಂದರೆ ಪಾಪ. ಪಾಪವನ್ನು ನಾಶ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಈ ನದಿಗೆ. ಅಘನಾಶಿನಿಯ ನಾಶವಾಗ್ತಾ ಇದೆ ಈಗ. ಕ್ರಿಮಿನಾಶಕದ ನಾಶವಾದರೆ ಕ್ರಿಮಿಗಳು ಜಾಸ್ತಿ ಆಗ್ತವೆ ಅಲ್ವಾ? ಹಾಗೆ ಅಘನಾಶಿನಿಯ ನಾಶವಾದರೆ ಅಘ ಪಾಪ ಜಾಸ್ತಿ ಆಗ್ತದೆ ಅಂತಲೇ ತಿಳ್ಕೊಬೇಕು. ಪಾಪದ ಕೆಲಸ ಇದು. ಹಾಗಾಗಿ ಕ್ರಿಮಿಗಳನ್ನು ಜಾಸ್ತಿ ಮಾಡತಕ್ಕಂಥ ಯೋಜನೆಗಳಿಗೆ ನಾವು ಖಂಡಿತ ಆಸ್ಪದ ಕೊಡಬಾರ್ದು. ಎಲ್ಲೂ ಗಟ್ಟಿಯಾಗಿ ಏಕಧ್ವನಿಯನ್ನು ಎತ್ತಬೇಕು ಅಂಥೇಳಿ
ನಮ್ಮ ಆಗ್ರಹ. ನಿಮ್ಗಾಗಲೇ ತಿಳಿಸಿದ್ದಾರೆ, ಮುಂದೆ ಜನವರಿ 11ನೇ ತಾರೀಕು ಶಿರಸಿಯಲ್ಲಿ ದೊಡ್ಡ ಸಮಾವೇಶ ಆಗಬೇಕಾಗಿದೆ. ಅದು ಜಿಲ್ಲಾ ಮಟ್ಟದ ಸಮಾವೇಶ. ಶಿರಸಿಯ ಕಲಾ ವಿಜ್ಞಾನ ಮಹಾವಿದ್ಯಾಲಯದ ಆವರಣದಲ್ಲಿ ನಡೀತಕ್ಕಂಥ ಮಹಾಸಭೆಗೆ ಅನೇಕ ಸಹಸ್ರ ಸಂಖ್ಯೆಯಲ್ಲಿ, ಹತ್ತಾರು ಸಹಸ್ರ ಸಂಖ್ಯೆಯಲ್ಲಿ ಇವೆಲ್ಲ ಬರಬೇಕು. ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದಾಗ ಮಾತ್ರವೇ ಈ ಧ್ವನಿಗೆ ಬೆಲೆ ಬರ್ತದೆ. ಅದಕ್ಕಾಗಿ ಆ ದಿನ ಎಲ್ಲರೂ ತಪ್ಪದೆ ಅಲ್ಲಿಗೆ ಬನ್ನಿ. ಅದಕ್ಕೂ ಮುಂಚೆ ನವೆಂಬರ್ 23ರಂದು ಶಿರಸಿಯ TSS ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಅವರಾಗಲೇ ಅದನ್ನು ಒಪ್ಪಿಗೆ ಕೊಟ್ಟಿದ್ದಾರೆ, ಅದನ್ನು ಹೇಳಲಿಕ್ಕೆ ತೊಂದರೆ ಇಲ್ಲ. ಅಲ್ಲಿ ಈ ವಿಷಯದ ಬಗ್ಗೆ ತಜ್ಞರ ಒಂದು ಮೀಟಿಂಗ್ ಸಭೆ ನಡೀಲಿಕ್ಕಿದೆ. ಹಾಗೆ ಡಿಸೆಂಬರ್ 13ರಂದು ಬೆಂಗಳೂರಿನಲ್ಲಿ ಕೂಡ ಅಂಥದೇ ಒಂದು ತಜ್ಞರ ಸಭೆ ನಡೀಲಿಕ್ಕಿದೆ. ಕೊನೆಗೆ ಜನವರಿ 11 ದೊಡ್ಡ ಸಮಾವೇಶ ಆಗಲಿಕ್ಕಿದೆ. ನಮ್ಮ ಭಾವನೆ ಏನು ಅಂತಂದರೆ, ಯೋಜನೆಗಿರುವ ಅವೈಜ್ಞಾನಿಕತೆಯನ್ನು ನಾವು ಹೆಚ್ಚು ಎತ್ತಿ ಹೇಳಬೇಕು. ಅದಕ್ಕೆ ಹೆಚ್ಚು ಬೆಲೆ ಬರೋದು. ಬೇರೆ ಯಾವುದೇ ನಮಗೆ ತೊಂದರೆ ಆಗ್ತದೆ ಅನ್ನೋ ಮಾತಿಗೆ ಇವತ್ತಿನ ಕಾಲದಲ್ಲಿ ಬೆಲೆ ಇಲ್ಲ. ಅದರಲ್ಲಿ ಅವೈಜ್ಞಾನಿಕತೆ ಇದೆ, ಅದನ್ನು ಎಲ್ರಿಗೂ ತೊಂದರೆ ಆಗ್ತದೆ ಅನ್ನೋದನ್ನು ಹೇಳಬೇಕು. ಇದಕ್ಕಾಗಿ ವೈಜ್ಞಾನಿಕತೆಯ ಒಂದು ಬಲ ಇದಕ್ಕೆ ಬರಬೇಕು. ಅದಕ್ಕೋಸ್ಕರವೇ ಆ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗಿದೆ. ಹಾಗೆ ಜನಾಂದೋಲನ, ಹಾಗೆ ಜನಪ್ರತಿನಿಧಿಗಳ ಭೇಟಿಯಾಗಿ ಒತ್ತಾಯ ಹಾಕೋದು. ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವ ಕೆಲಸವನ್ನು ಇಲ್ಲಿಯ ಸಂಸದರು ಮತ್ತು ಶಾಸಕರೆಲ್ಲ ಸೇರಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮುಂದೆ ಕೇಂದ್ರ ಸರ್ಕಾರ ಕೂಡ ಹೋಗಿ ಭೇಟಿಯಾಗತಕ್ಕಂಥ ಕೆಲಸ ಆಗಬೇಕಾಗಿದೆ. ಹೀಗೆ ಜನಾಂದೋಲನ ಮತ್ತು ಜನಪ್ರತಿನಿಧಿಗಳಿಗೆ ಆಗ್ರಹಿಸೋದು, ಕಾನೂನಿನ ಹೋರಾಟ ಹಾಗೂ ವೈಜ್ಞಾನಿಕ ಹೋರಾಟ, ಹೀಗೆ 4 ವಿಧದ ಹೋರಾಟಗಳು ಇಲ್ಲಿ ಆಗಬೇಕಾಗ್ತದೆ. ನಾವೆಲ್ಲರೂ ತಿಳ್ಕೊಳ್ಬೇಕು, ಎತ್ತಿನ ಹೊಳೆ ಹೋರಾಟಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೋ. ಹಾಗಾಗಿ ನಮ್ಮ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬರಲೇಬೇಕು. ನಾವು ಸ್ವಲ್ಪನೇ ಶಕ್ತಿ ಹಾಕಿದರೆ ಇದೆಲ್ಲ ಏನೂ ಅಲ್ಲ, ತಾನು ಹಾಗೆ ದಾಟೇ ಬಿಡ್ತಾನೆ. ಎತ್ತಿನ ಹೊಳೆ ಅದಕ್ಕೆ ಉದಾಹರಣೆ. ಅದಕ್ಕೆ ಗಟ್ಟಿಯಾದ ಒಂದು ಹೋರಾಟ ಇದಕ್ಕೆ ಆಗಬೇಕು. ಎಲ್ಲ ಬಂಧುಗಳಲ್ಲಿ ನಮ್ಮದೊಂದು ಕಳಕಳಿ ಅಂತಂದರೆ, ಹಿಂದಿನ ಎಲ್ಲ ಹೋರಾಟಕ್ಕಿಂತ ಈ ಹೋರಾಟಕ್ಕೆ ಹೆಚ್ಚು ಮಹತ್ವ ಇದೆ. ಯಾಕೆ ಅಂತಂದರೆ, ಹಿಂದಿನ ಹೋರಾಟಗಳಲ್ಲಿ ಎಲ್ಲೂ ಒಂದಷ್ಟು ಜನ ಇದನ್ನು ಬೆಂಬಲಿಸೋರು ಅಂತ ಇರಲಿಲ್ಲ. ಹಿಂದಿನ ಹೋರಾಟಗಳಲ್ಲಿ ಯಾರೋ ಒಂದಷ್ಟು ಜನ ಈ ಯೋಜನೆ ಆಗಲಿ ಅಂತ ಹೋರಾಟ ಮಾಡೋರು ಯಾರು ಇರಲಿಲ್ಲ. ಅದು ಇದರಲ್ಲಿ ಹಾಗಲ್ಲ. ಇದು ಆಗಲಿ ಅಂತ ಧ್ವನಿ ಎತ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಸಂಭವ ಒಂದಷ್ಟು ಪ್ರದೇಶದಲ್ಲಿ ಇದೆ. ಒಂದು ಯಾರು ಎತ್ತು ಕಟ್ಟಿದ್ರೆ ಶುರುವಾಗೇ ಬಿಡ್ತದೆ. ಈಗಾಗಲೇ ಒಂದು ಕಡೆ ಹಾಗಾಗಿದೆ. ಬೆಡ್ತಿ ವರದಾ ಯೋಜನೆಯ ಬಗ್ಗೆ ಈಗಾಗಲೇ ಒಂದು ಜಿಲ್ಲೆಯಲ್ಲಿ ಒಬ್ಬ ನಾಯಕರ ನೇತೃತ್ವದಲ್ಲಿ ಈಗಾಗಲೇ ಹಾಗಾಗ್ತಾ ಇದೆ. ಸ್ವಲ್ಪ ಅಘನಾಶಿನೆಯಲ್ಲಿ ಅದು ಇನ್ನೂ ಶುರುವಾಗಲಿಲ್ಲ, ಆದರೆ ಆಗುವಂಥ ಸಂಭವ ಇದೆ. ಹಾಗಾಗಿ ಈ ಸಲದ ನಮ್ಮ ಹೋರಾಟ ಹೆಚ್ಚು ಗಟ್ಟಿಯಾಗಿರಬೇಕಾಗತ್ತೆ. ಅದಕ್ಕಾಗಿ ನೀವೆಲ್ಲ ಇನ್ನಷ್ಟು ಹೆಚ್ಚು ಗಟ್ಟಿಯಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇರಬೇಕು. ವಿಶೇಷವಾಗಿ ಜನವರಿ 11ರ ಕಾರ್ಯಕ್ರಮವನ್ನು ಐತಿಹಾಸಿಕವಾಗಿ ಯಶಸ್ವಿಗೊಳಿಸ್ಬೇಕು ಅದನ್ನು. ಅದಕ್ಕಾಗಿ ನೀವೆಲ್ಲ ಒಬ್ಬೊಬ್ಬರು ಕೂಡ 1,000 ಆಗಿ ಕುಣಿತಾಗಿ ಬರಬೇಕು. ಇಲ್ಲಿ ಬಂದಕ್ಕಂಥ ಒಬ್ಬೊಬ್ಬರು ಕೂಡ 1,000 ಆಗಬೇಕು, ಮಲ್ಟಿಪ್ಲೈ ಆಗಬೇಕು. ಅದಕ್ಕೆ ನೀವು ಯಾರು ಕರ್ಕೊಂಬತ್ತೀರಿ ನೋಡಿ, ಎಲ್ಲಿ ಕರ್ಕೊಂಬತ್ತೀರಿ ನೋಡಿ, ದುಡ್ಡುಗಳು ಕರ್ಕೊಂಬಂದು ನೋಡಿಲ್ಲ, ನಮ್ಗೆ ಅಡ್ಡಿಲ್ಲ. ಒಟ್ಟಾರೆ ಗಟ್ಟಿಯಾದ ಧ್ವನಿ ಎತ್ತಕ್ಕಂಥ ಅವಶ್ಯಕತೆ ಇದೆ. ಇನ್ನೆಲ್ಲ ಶಕ್ತಿಗಳಿಗಿಂತ ಜನಧ್ವನಿಗೆ ಹೆಚ್ಚು ಬೆಲೆ. ಕಾನೂನು ಹೋರಾಟಕ್ಕಿಂತಲೂ ಹೆಚ್ಚು ಗಟ್ಟಿ ಅದು. ಹಾಗೆ ವೈಜ್ಞಾನಿಕ ಹೋರಾಟಕ್ಕಿಂತಲೂ ಹೆಚ್ಚು ಗಟ್ಟಿ ಅದು. ಎಷ್ಟು ಕಡೆಗಳಲ್ಲಿ ನಮ್ಮ ದೇಶದಲ್ಲಿ ವೈಜ್ಞಾನಿಕವಾದ ಕೂಗಿಗೆ ಬೆಲೆಯೇ ಬರಲಿಲ್ಲ. ಉತ್ತರಾಖಂಡದಲ್ಲಿ ಅಂಥದ್ದು ಅನೇಕ ನಡೆದಿದೆ. ಗಂಗಾ ನದಿಗೆ ಎಷ್ಟು ಯೋಜನೆಗಳಾದವು. ನಮ್ಮ ಪವಿತ್ರ ಗಂಗಾ ನದಿ ಈಗ ಮೊದಲನ ಹಾಗಿಲ್ಲ. ಯಾಕಂದ್ರೆ ಅದಕ್ಕೆ ಅನೇಕ ಯೋಜನೆಗಳಾಗಿದ್ದರಿಂದ ಅದು ಪವಿತ್ರತೆಯನ್ನು ಕಳ್ಕೊಳ್ಳೋ ಸ್ಥಿತಿ ಬಂದಿದೆ. ಅದು ಎಷ್ಟು ಹೋರಾಟ ಮಾಡೋದು ಅಲ್ಲಿಯ ಸುಂದರ್ಲಾಲ್ ಬಹುಗುಣ ಅವರು ಮತ್ತು ಅವರ ನೇತೃತ್ವ ತಂಡದವರು. ಆದರೆ ತಡಲಿಕ್ಕಾಗಲಿಲ್ಲ ನೋಡಿ. ಅದರಿಂದ ಇನ್ನೆಲ್ಲ ಧ್ವನಿಗಳಿಗಿಂತಲೂ ಜನಸಂಖ್ಯೆ ಹೆಚ್ಚು ಸೇರುವುದು ಈ ಕಾಲದಲ್ಲಿ ಹೆಚ್ಚು ಮುಖ್ಯವಾದ್ದು. ಸಂಖ್ಯೆಯ ಶಕ್ತಿ ಕಲವು ಯುಗೆ. ಹಾಗಾಗಿ
ಜನವರಿ 11ರ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಒಂದು ಚಾಲೆಂಜ್ ಆಗಿ ತಗೋಬೇಕು, ಅದನ್ನು ಪೂರ್ತಿ ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮ ಕಳಕಳಿ. ನೀವೆಲ್ಲ ಸೇರಿ ಕೆಲವೇ ದಿನಗಳ ಅಂತರದಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಸುಂದರವಾದ ಸಂಘಟನೆ ಮಾಡಿದ್ದೀರಿ. ಹಾಗಾಗಿ ಈ ಭಾಗದ ಕಾರ್ಯಕರ್ತರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕೂಡ ಕಡಿಮೆ ಸರಿ. ಇದೇ ರೀತಿಯ ಒಂದು ಇನ್ನಷ್ಟು ಸಂಘಟಿತ ಪ್ರಯತ್ನ ಜನವರಿ 11 ಕೂಡ ಆಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತೇವೆ. ಈ ಕಾರ್ಯಕ್ರಮಕ್ಕೆ ನೆಲಮವ ಮಠದ ಶ್ರೀಮನ್ ಮಾಧವಾನಂದ ಭಾರತಿ ಸ್ವಾಮಿಗಳು ಆಗಮಿಸಿದ್ದಾರೆ. ಅವರು 91ನೇ ಇಸ್ವಿ ಕಥೆಯನ್ನು ಹೇಳ್ತಾ ಇದ್ರು. ಆವಾಗ ನಮ್ಮ ಕೈಯಲ್ಲಿ ಕನ್ನಡಕ್ಕೆ ಇರಲಿಲ್ಲ. ಹಾಗಾಗಿ ಈಗ ನಮಗೊಬ್ಬ ಯುವಕರ ಜೊತೆಯಲ್ಲಿ ಬಂದಿದ್ದಾರೆ, ಅವ್ರ ಮುಂದೆ ತಗೊಳ್ತಾರೆ. ಅವರ ಶಕ್ತಿ ಇದಕ್ಕೆ ವಿನಿಯೋಗ ಆಗಲಿ. ಒಟ್ಟಾರೆ ಎಲ್ಲರೂ ಸೇರಿ ಇದನ್ನ ಯಶಸ್ವಿಗೊಳಿಸೋಣ ಅಂತ ಮತ್ತೊಮ್ಮೆ ಹಾರೈಸಿ, ನಮ್ಮ ಜನಪ್ರತಿನಿಧಿಗಳು, ಸಂಸದರು ವಿಶ್ವೇಶ್ವರ ಹೆಗಡೆ ಅವರು, ಹಾಗೆ ಶಾಸಕರಾದ ಭೀಮಣ್ಣನವರು ಇದಕ್ಕೆ ಪೂರ್ತಿಯ ಬೆಂಬಲ ನಿಂತಿದ್ದಾರೆ. ಇದು ಪಕ್ಷಾತೀತವಾದ ಹೋರಾಟ. ಪಕ್ಷದ ರಾಜಕೀಯ ಪ್ರವೇಶ ಆಗಬಾರ್ದು. ಇಲ್ಲಿ ಪಕ್ಷದ ರಾಜಕೀಯ ಪ್ರವೇಶ ಆಯಿತು ಅಂತಂದ್ರೆ ಅದು ಬಿದ್ದಾಗೇನೆ. ಹಾಗಾಗಿ ಎಲ್ಲಾ ಪಕ್ಷದವರು, ಎಲ್ಲಾ ರೀತಿಯ ಜನಗಳು ಸೇರಿ ಇದನ್ನು ಹೋರಾಟ ಮಾಡಿದ್ರೇನೆ ಯಶಸ್ವಿ ಆಗ್ತದೆ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರೂ ಹೋರಾಟಕ್ಕೆ ನಾವು ಧೈರ್ಯ ತುಂಬೋಣ ಅಂತ ಹೇಳ್ತಾ ಮಾತಿಗೆ ಪೂರ್ಣ ವಿರಾಮ ಬಿಡ್ತೇವೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಶ್ರೀ ಶ್ರೀಮದ್ ಜಗದ್ಗುರು ಜೈ